ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಮ್ಮ ಬಾಜು ಮನೆ ಆಂಟಿ ಮತ್ತು ನಾನು ಮಾತಾಡ್ಕೊಂತ ನಿಂತಿದ್ವಿ. ಹಾಗೆ ಮೂರನೇ ಆಂಟಿ ಒಬ್ಬರು ಬಂದ್ರಿ. ಏನ ಕೊಬ್ಬರಿ ಉಂಡೆ ಮಾಡೀನಿ ತಿಂತೀಯೇನು ಶಿಲ್ಪ ಅಂದ್ರೆ, ಬೇಡವ ನಾನು ಮಾಡ್ಕೊಂಡು ತಿಂತೀನಿ ತಡಿ ಅಂತ ಹೇಳಿ ಅವ್ರಿಗೆ ಹೇಳಿ, ಇಲ್ರಿ ಆಂಟಿ ನಾನೇನು ಒಲ್ರಿ ನಾನು ಎಲ್ಲ ಮಾಡ್ತೀನಿ ರೀ, ಯಾಕೆ ನಾನೆಲ್ಲ ಸಜ್ಜು ಮಾಡಿಟ್ಟೀನಿ ಅಂತ ಹೇಳಿನ್ರಿ ಅವರಿಗೆ. ಹೌದೇನಮ್ಮ ಅಂದರು. ಅದಕ್ಕೆ ನಾನು ಅವತ್ತಿಂದ ನಾನು ಈ ಉಂಡೆ ಮಾಡೀನಿರಿಪ್ಪ. ಮನೆ ಹೆಂಗವರು ಒಣ ಕೊಬ್ಬರಿ ಇತ್ತರಿಪ್ಪ. ಸೊ ಒಣ ಕೊಬ್ಬರಿನ ಚಂದಂಗೆ ಕಟ್ ಮಾಡಿಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ತೇನೆ ರೀ. ಇವನ್ನ ಮೊದ್ಲಿಕ್ಕೆ ನಾನು ಒಂದಿಟ್ಟು ತುಪ್ಪ ಕಾಯಕ್ಕೆ ಇಟ್ಕೊಂಡೇನ್ರಿ. ಇದು ತುಪ್ಪ ಅಂತೂ ನಾವು ಮನ್ಯಾಗ ಮಾಡಿದ್ದರೆ ತುಪ್ಪ, ಇದು ದೇಸಿ ತುಪ್ಪ. ಇದನ್ನ ಕಾಯಕ್ಕೆ ಇಡೋಣ್ರಿ. ಜಸ್ಟ್ 3 ಸ್ಪೂನ್ ಅಷ್ಟು ಹಾಕೊಂಡೇನ್ರಿ. ಮೊದಲಾಗಿ ನಾನು ಅಂಟು ಕರ್ಕೊಂಡು ಹಾಕೊಳಕತ್ತೀನಿ ರೀ. ಅಂಟಂದ್ರೆ ನಿಮ್ಮ ಇಷ್ಟ ಬಂದಷ್ಟು ನೀವು ಹಾಕ್ಕೋಬೋದು, ನಿಮ್ಮ ಚಾಯ್ಸ್. ಹಾಗೆ ನಾನು ಅಂಟು ಮತ್ತು ಗೋಡಂಬಿ 2 ಐಟಮ್ನ ತೊಗೊಂಡೇನ್ರಿ. ಹಂಗಾಗಿ ಅಂಟು ಹಾಕ್ಕೊಂಡು ಚಂದಂಗೆ ಕಾದ್ಮೇಲೆ ನಾನು ಅಂಟು ಹಾಕ್ಕೊಂಡೆ ರೀ. ಜಸ್ಟ್ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೆ, ಯಾಕಂದ್ರೆ 3 ಬೌಲ್ ಅಷ್ಟು ನನಗೆ ಕೊಬ್ಬರಿ ಪುಡಿ ಇತ್ತು ರೀ. ಸೊ ಹಿಂಗಾಗಿ ಅಷ್ಟೇ ಇತ್ತಂದ್ಮೇಲೆ ಅದ್ರ ತಕ್ಕಂಗೆ ನಾ ಐಟಮ್ಸ್ ಹಾಕ್ಕೋಬೇಕಾಗತ್ತಲ್ಲ. ಅದಕ್ಕೆ ಇದನ್ನು ಸ್ವಲ್ಪ 50 ಗ್ರಾಮ್ನಷ್ಟು ನಾನು ಅಂಟ ತೊಗೊಂಡೆ. ಅದನ್ನು ಚೆಂದಂಗೆ ಕರ್ಕೊಂಡಾದ್ಮೇಲೆ ತಾಟಿ ತಗೊಂಡೆ. ತಗೊಂಡಾದ್ಮೇಲೆ ನಾನು ಗೋಡಂಬಿನೂ ಕೂಡ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಇಡೀ ಗೋಡಂಬಿ ಬೇಡ ಅಂತ ಹೇಳಿ ಸ್ವಲ್ಪ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಪೀಸ್ ಮಾಡ್ಕೊಂಡಿರುವಂಥ ಗೋಡಂಬಿನೂ ಕರ್ಕೋಬೇಕ್ರಿಪ್ಪ. ಹಿಂಗಾಗಿ ನಾನು ಗೋಡಂಬಿ ಕರ್ಕೊಳತ್ತೀನಿ. ಬೇಕಂದ್ರೆ ಒಬ್ಬರು ದ್ರಾಕ್ಷಿನ ಕರ್ಕೋತಾರೆ, ನಿಮ್ಮ ಇಷ್ಟನೇ ದ್ರಾಕ್ಷಿನ ಕರ್ಕೊಂಡು ಹಾಕ್ಕೋಬೋದು ರೀ. ಆದ್ರೆ ನನಗೆ ಗೋಡಂಬಿ ಇಷ್ಟ, ಪ್ಲಸ್ ನನ್ನ ಮಗುಗೂ ಗೋಡಂಬಿ ಜಾಸ್ತಿ ಇಷ್ಟ. ಹಿಂಗಾಗಿ ನಾನು ಗೋಡಂಬಿನ ಜಾಸ್ತಿ ಹಾಕಿ ಕರ್ಕೊಂಡಿರಿ. ಸೊ ಈಗ ಅದನ್ನು ಕೂಡ ನಾನು ಒಂದು ಅರ್ಧ ಬೌಲ್ ಅಷ್ಟು ಐತೆ ಅಂದ್ರೆ ಅದೊಂದು 100 ಗ್ರಾಮ್ ಮೇಲೆ ಐತ್ರಿಪ್ಪ. ಸೊ 100 ಗ್ರಾಮ್ನಷ್ಟು ನಾನು ಗೋಡಂಬಿ ತೊಗೊಂಡಿನಿ. ಅದನ್ನು ತುಪ್ಪದಾಗ ಚೆಂದಂಗೆ ಕರ್ಕೊಳತ್ತೀನಿ. ಅದು ಹೆಂಗೆ ಕರ್ಕೋಬೇಕಂದ್ರೆ ಜಸ್ಟ್ ಗೋಲ್ಡನ್ ಬ್ರೌನ್ ಬರ್ಬೇಕು ರೀ. ಜಾಸ್ತಿ ಕಪ್ಪ ಆತಂದ್ರೆ ಟೇಸ್ಟ್ ಬರೋದಿಲ್ಲ ರೀ, ಅದೊಂಥರ ಕಹಿ ಅನಿಸ್ತೈತಿ. ಅದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಅಷ್ಟು ಕರ್ಕೊಂಡು ತಗೊಂಡು ಇಟ್ಕೊಂಡೇನಿ ನೋಡ್ರಿಪ್ಪ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಶುಗರ್ ಸಿರಪ್ ಮಾಡ್ಕೋಬೇಕು ರೀ. ಮತ್ತು ಸ್ವೀಟ್ ಅಂದ್ರೆ ಏನಾರು ಬೇಕಲ್ರಿ, ಸ್ವೀಟ್ ಶುಗರ್ ಹಾಕೋಬೇಕಿಲ್ಲ ಬೆಲ್ಲ ಹಾಕೋಬೇಕು. ಬಟ್ ನಾ ಈ ಸರಿ ಶುಗರ್ ಹಾಕ್ಕೊಂಡು ಮಾಡ್ಬೇಕಂತ ಹೇಳಿ ಸಕ್ಕರೆ ಹಾಕ್ಕೊಂಡು ಜಸ್ಟ್ 350 ಗ್ರಾಮ್ನಷ್ಟು ತೊಗೊಂಡೇನೆ. ಅಂದ್ರೆ ಒಂದು ಗ್ಲಾಸಿನ ಮೇಲೆ ಅರ್ಧ ಗ್ಲಾಸು ಅಲ್ಲ, ಜಾಸ್ತಿ ಅಂದ್ರೆ ಅರ್ಧ ಗ್ಲಾಸಿನ ಒಳಗಿನಷ್ಟು ನಾನು ಸಕ್ಕರೆ ತೊಗೊಂಡು ಅದನ್ನ ಕಾಯಕ್ಕೆ ಇಟ್ಕೊಂಡೇನಿ ರೀ. ಅಂದರೆ ಸಿರಪ್ ಮಾಡ್ಕೋಬೇಕಲ್ಲ ಅದಕ್ಕೆ. ಇವಾಗ ನೀವು ಇದಕ್ಕೇನು ಮಾಡಬೇಕಂದ್ರೆ ಜಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಜಾಸ್ತಿ ನೀರು ಹಾಕ್ಕೊಳ್ಳೋಂಗಿಲ್ಲ. ಸಕ್ಕರೆ ಕರಗಕ್ಕೆ ಆಗೋ ಅಷ್ಟು ಸ್ವಲ್ಪ ನೀರೇ ಹಾಕ್ಕೊಂಡೇನಿ. ಜಸ್ಟ್ ಒಂದು 100 ml ಅಷ್ಟು ನೀರು ಹಾಕ್ಕೊಂಡೇನಿ ಅಂದರೂ ಅಡ್ಡಿಲ್ಲ. ಅಂದರೆ ಅರ್ಧ ಗ್ಲಾಸಿನ ಒಳಗಡೆ ನಾನು ತೊಗೊಂಡೇನಿ ರೀ. ಸೊ ನೀರನ್ನು ಇವಾಗ ಇಷ್ಟ ಹಾಕ್ಕೊಂಡು ನೋಡ್ಬೇಕು. ಜಸ್ಟ್ ಇವಾಗ ಇಷ್ಟ ಎನಫ್ ಆಗುತ್ತೆ ಇಲ್ಲೋ ಅಂತ ಹೇಳಿ ನೋಡಿಕೊಂಡು ನಾವು ಇಷ್ಟ ಹಾಕ್ಕೊಂಡು ಕರಗಿಸ್ಕೋಬೇಕು ರೀ. ಇವಾಗ ಸಕ್ಕರೆ ಕರಗಬೇಕು ರೀ. ಇದು ಚಂದ ಕರಗಿದ್ಮೇಲೆ ಗೊತ್ತಾಕೈತಿ ಎಷ್ಟು ಅಂತೇಳಿ. ನನಗೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ಅನಿಸ್ತು. ಅದಕ್ಕಾಗಿ ನಾನು ಇನ್ನೊಂದು ಅರ್ಧ ಗ್ಲಾಸಿನ ಒಳಗಿನಷ್ಟು ನಾನು ಮತ್ತಷ್ಟು ನೀರು ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ತುಳು ಮಾಡ್ಕೊಂಡೇನಿ. ಇದನ್ನು ಗಟ್ಟಿ ಆಗಬಾರ್ದಲ್ರಿ ಸಿರಪ್. ಅದಕ್ಕಾಗಿ ಇದೇನು ಆನ ಬೇಕಂತ ಏನಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಕರಗಬೇಕು ಹೆಂಗಂತಂದ್ರೆ ಸ್ವಲ್ಪ ಆನಾನು ಬರೋ ಹಂಗೆ ಇರಬಾರ್ದು ರೀ ಅಷ್ಟು. ಇವಾಗ ನಾನು ಏಲಕ್ಕಿ ತೊಗೊಂಡಿನಿ, ಸ್ವಲ್ಪ 1-2 ಏಲಕ್ಕಿ ತೊಗೊಂಡಿನಿ. ಅದನ್ನ ಕುಟ್ಕೊಳಕತ್ತೀನಿ. ಅಬ್ಡ ಜಬ್ಡ ಕುಟ್ಕೊಳತ್ತೀನಿ. ಪುಡಿ ಮಾಡ್ಕೊಂಡಿಲ್ಲ ನಾನು, ಯಾಕಂತೀನಿ ಇವಾಗ ಬಯಸಿದ್ರೆ ಮಸ್ತ್ ಫ್ಲೇವರ್ ಬರುತ್ತಲ್ಲ ಅದಕ್ಕೆ. ಸೊ ನಾನು ಇದನ್ನ ಅಬ್ಡ ಜಬ್ಡ ಕುಟ್ಕೊಂಡಿದ್ದು ಏನು ಮಾಡ್ತೀನಿ ಅಂದರೆ, ಇದನ್ನು ನಾನು ಶುಗರ್ ಸಿರಪ್ನ ಮಾಡಕ್ಕೆ ಇಟ್ಟಿನಲ್ರಿ, ಅದಕ್ಕೆ ನಾನು ಇವಾಗ ಹಾಕ್ಕೊಳಕತ್ತೀನಿ ರೀ. ಈಗ ಅದಕ್ಕೆ ಹಾಕ್ಕೋಬೇಕು ಅಂದ್ರೆ ಎಲ್ಲ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಅದಕ್ಕಾಗಿ ನಾನು ಇದಕ್ಕೆ ಹಾಕ್ಕೊಳತ್ತೀನಿ ರೀ. ಸಿರಪ್ಪಿಗೆ ನಾನು ಕಾರ್ಡಮಮ್ ಅಂತೀರಿ. ಸೊ ಅದನ್ನು ಹಾಕ್ಕೊಳಕತ್ತೀನಿ ಇವಾಗ ಇದನ್ನ ಹಾಕ್ಕೊಂಡು ಆದಮೇಲೆ ಫುಡ್ ಕಲರ್ ಇತ್ತು, ರೆಡ್ ಕಲರು. ಸೊ ಅದನ್ನ ಹಾಕ್ಕೊಂಡು ಅದನ್ನು ಹಾಕಿದೆ ನೋಡ್ರಿ. ಅದು ಕಲರ್ ಚಲೋ. ಕಲರ್ ಎದಕ್ಕೆ ಹಾಕೊಳತ್ತೀನಿ ಅಂತಂದರೆ, ಮಕ್ಕಳಿಗೆ ಕಲರ್ ನೋಡಿದ್ರೆ ಇಷ್ಟ ಆಗುತ್ತೆ, ತಿನ್ಬೇಕು ಅನಿಸುತ್ತೆ. ಕೆಲವರೊಬ್ಬರು ಎಲ್ಲೋ ಹಾಕೋತಾರೆ, ನಿಮ್ಮ ಇಷ್ಟ. ಬೇಡಪ್ಪ ಅಂತಂದರೆ ಹಾಗೆ ನಾರ್ಮಲಾಗಿ ಮಾಡ್ತೀನಿ ಅಂದರೆ ನಾರ್ಮಲಾಗಿ ಮಾಡ್ಬೋದು. ಆದರೆ ಸ್ವಲ್ಪ ಕಪ್ಪು ಮೇಲೆ ಆದರೆ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡಲ್ಲ ಅನ್ನೋ ಕಾರಣಕ್ಕೆ ನಾನು ಕಲರ್ ಹಾಕಿದ್ದಷ್ಟೇ. ಇವಾಗ ನೋಡ್ರಿ ಆನಾನು ಬರಬಾರ್ದು ನೋಡಿದ್ರೆ, ಜಸ್ಟ್ ಅಂಟಂಟು ಅನಿಸ್ಬೇಕು ನಮ್ಮ ಕೈಗೆ. ಇಷ್ಟ ಆದರೆ ಸಾಕು, ಆಫ್ ಮಾಡ್ಕೊಂಬಿಡೋಣ. ಇವಾಗ ಆಫ್ ಆಯಿತು, ಆಫ್ ಮಾಡ್ಕೊಂಡಿನಿ. ಆಫ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ, 1 ಬೌಲಷ್ಟು ನಾನು ಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇವಾಗ 1 ಬೌಲಷ್ಟು ಹಾಕ್ಕೊಂಡಿನಿ. ಇನ್ನೊಂದು ಬೌಲನ್ನು ಹಾಕ್ಕೊಳಕತ್ತೀನಿ ರೀ. ಇವಾಗ ನೋಡಿರಿ ಇಷ್ಟು ಒಂದು ದೊಡ್ಡದು ಒಂದು ಬೌಲಿಗೆ ಆಲ್ರೆಡಿ ಹಾಕ್ಕೊಂಡಿನಿ. ಈಗ 2ನೇ ಬೌಲ್ರಿ ಹಾಕ್ಕೊಳಕತ್ತಿದ್ದು. ಪೂರ ಹಾಕ್ಕೊಂಡಿಲ್ಲ. ಇದನ್ನು ಕೂಡ ಸ್ವಲ್ಪ ಹಾಕಿಬಿಟ್ಟು ಕೈ ಆಡಿಸಿ ನೋಡಕತ್ತೀನಿ. ಯಾಕಂದ್ರೆ ಶುಗರ್ ಸಿರಪ್ ಎಷ್ಟೈತಲ್ಲ ಅಷ್ಟ್ರ ಪ್ರಕಾರ ನಾವು ಇದನ್ನು ಕೊಬ್ಬರಿ ಪುಡಿ ಹಾಕ್ಕೋಬೇಕಾಕತ್ರಿ. ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ 3 ಬೌಲಷ್ಟು ನಾವು ಕೊಬ್ಬರಿ ಪುಡಿ ಐತ್ರಿ. ನೋಡೋಣ 3 ಬೌಲ್ ಹಿಡಿತದೆ ಇಲ್ಲೋ ಅಂತ ಹೇಳಿ. ಜಸ್ಟ್ ಇವಾಗಂತೂ ನಾನು 1.5 ಬೌಲಷ್ಟು ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇನ್ನೂ ಸ್ವಲ್ಪ ಅಳಕ್ಕೆ ಅನ್ಸಾತೈತಿ. ಸೊ ಉಳಿದಿರೋ ಅರ್ಧ ಬೌಲಷ್ಟು ಕೊಬ್ಬರಿನ ಇದಕ್ಕೆ ಹಾಕ್ಕೊಳಕತ್ತೀನಿ. ಇವಾಗ ಏನಿದು ಸ್ವಲ್ಪ ಗಟ್ಟಿ ಆಗ್ತಾ ಬರಾಕತ್ತೈತ್ರಿ. ಆಲ್ಮೋಸ್ಟ್ ಆಫ್ ಮಾಡಿದ್ದೇನೆ ರೀ. ಮತ್ತು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವೆಲ್ಲ ಐಟಮ್ಸ್ ಇವನ್ನ ಹಾಕ್ಕೋಬೇಕಾಕೈತಿ. ಈಗ ಗೋಡಂಬಿ ಕರೆದಿಟ್ಕೊಂಡಿದ್ದೆ, ಅಂಟು ಕರೆದಿಟ್ಕೊಂಡಿದ್ದೆ, ಅವನು ಕೂಡ ಇದ್ರೊಳಗೆ ಹಾಕಿ ಕೈ ಆಡಿಸ್ಕೊಳಕತ್ತೀನಿ ರೀ. ಕೈ ಆಡಿಸ್ಕೊಳಗೆ ನಿಮ್ಗೆ ಗೊತ್ತಾಗಿ ಬಿಡುತ್ತೆ ಇದು ಉಂಡೆ ಬರುತ್ತೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ.
ಸೊ ನೋಡ್ರಿ ಇವಾಗ ಇಷ್ಟು ಅದು ಸ್ವಲ್ಪ ಅಳಕದ ಇದಕ್ಕೂ ಅದು ನನಗೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಸರಿ ಅನಿಸೋದಿಲ್ಲ, ಫ್ಲ್ಯಾಟ್ ಆಗುತ್ತೆ. ಆಮೇಲೆ ಅಲ್ಲ ಹಾರಾಕು ಜಾಸ್ತಿ ಟೈಮ್ ತೊಗೋತೈತೆ. ಹೀಗಾಗಿ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ತಡಿ ಅಂತ ಇನ್ನೂ ಒಂದು ಬೌಲಷ್ಟು ಉಳಿದಿತ್ತಲ್ರಿ ನನ್ನ ಕೊಬ್ಬರಿ, ಅದನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟೆ ರೀಪ. ಸೊ ಟೋಟಲಾಗಿ ಒಟ್ಟು 3 ಬೌಲಷ್ಟು ನಾನು ಇದಕ್ಕೆ ಕೊಬ್ಬರಿ ಹಾಕ್ಕೊಂಡೀನಿ. 1.5 ಗ್ಲಾಸೆಲ್ಲ ಸ್ವಲ್ಪ ಒಳಗೆ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 200 ml ಅಷ್ಟು ನೀರು ಹಾಕಿದ್ದೀನಿ ರೀಪ ಇದಕ್ಕೆ. ಇವಾಗ ಇದನ್ನೆಲ್ಲ ಮಿಕ್ಸರ್ ಈಗೇನು ಹಾಕಿದ್ದೀನೆಲ್ಲ ಕರೆಕ್ಟಾಗಿ ಕೈಯಾಡಿಸ್ಕೋಬೇಕ್ರಿ. ಇದನ್ನು ಕೈಯಾಡಿಸ್ಕೊಳ್ಳೋವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ನಿಮ್ಮ ಕೈಲಿ ಕಟ್ಟಾಗಿ ಬರುತ್ತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲ ಕೈಲಿ ಕಟ್ಟಾಗಿ ಬರುತ್ತೆ ಅಂತ ಗೊತ್ತಾದರೆ ಅದನ್ನು ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು ರೀ. ಸ್ವಲ್ಪ ಉಗುರು ಬೆಚ್ಚಿರ್ಬೇಕು ರೀ, ಜಾಸ್ತಿ ಆರಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಇವಾಗ ಸ್ವಲ್ಪ ಸೆಟ್ ಆಗಲಿ ಅಂತ ಜಸ್ಟ್ 1 ನಿಮಿಷ ಬಿಡೋಣ, ಯಾಕಂದ್ರೆ ಬಿಸಿ ಇರುತ್ತಲ್ರಿ, ಬಿಸಿ ಇದ್ದಾಗ ಕೈಗೆ ಸುಡುತ್ತೆ. ಹಿಂಗಾಗಿ ಬೇಡ ಅಂತ 1 ನಿಮಿಷ ಅಷ್ಟು ಆರಲಿಕ್ಕೆ ಬಿಡ್ರಿ ನೀವು, ಸಾಕು. ತೆಳಗಿಳಿಸ್ಬಿಡ್ರಿ. ಇವಾಗ ನೋಡ್ರಿ ಇದನ್ನು ಆಲ್ಮೋಸ್ಟು ಕರೆಕ್ಟ್ ಆಗಿದೆ. ಈಗ ಇದನ್ನು ನಾನು ಕೈಲೇ ಕಟ್ಟಾಗಿ ಬರುತ್ತೆ ಅಂತ ನೋಡ್ತೀನಿ ರೀ. ಇವಾಗ ಆಲ್ಮೋಸ್ಟ್ ಇದು ಸ್ವಲ್ಪ ಉಗುರು ಬೆಚ್ಚ ಐತ್ರಿ, ಬಿಸಿನೇ ಐತಿ, ಹಾಗೇನು ಆರಿಲ್ಲ. ಮತ್ತು ಹಿಂಗೆ ಇದ್ದಾಗನ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರಂದ್ರೆ ಕೊಬ್ಬರಿ ಚೆಂದಂಗೆ ಶೇಪ್ ಬರುತ್ತೆ, ಚೆಂದಂಗೆ ಬೌಂಡಿಂಗ್ ಬರುತ್ತೆ. ಆ ಕಾರಣಕ್ಕೆ ನೀವು ಸ್ವಲ್ಪ ಬಿಸಿ ಇದ್ದಾಗನ ಉಂಡಿನ ಕಟ್ರಿಪ್ಪ. ಹಿಂಗೆ ಬಡ ಬಡ ಎಲ್ಲ ಉಂಡಿನೂ ಇಟ್ಕೊಂಡೆ ರೀಪ. ಹೆಂಗವರು ಮತ್ತು ಆಂಟಿ ನೀನು ಕೊಬ್ಬರಿ ಉಂಡೆ ಮಾಡಿ ಇಲ್ಲ ಅಂತ ಹೇಳಿ ಕೇಳ್ತಾರೇನ ಅಂತ ಹೇಳಿ ನನಗೂ ಬಡ ಕೊಬ್ಬರಿ ಉಂಡೆ ಮಾಡಿ ಅವ್ರಿಗೂ ಒಂದಿಷ್ಟು ಕೊಟ್ರಾಯ್ತು ಅಂತ ಹೇಳಿ ನಾನು ಮಾಡಿದೆ ರೀಪ. ಬಟ್ ಪಕ್ಕದ ಮನೆ ಆಂಟಿ ಕೇಳಿದೆ, ಆಂಟಿ ಕೊಬ್ಬರಿ ಉಂಡೆ ಮಾಡಿದ್ದೀನಿ ರೀ ತಿನ್ನಿ ಅಂತ ಕೊಡಕ್ಕೆ ಹೋದೆ. ಬೇಡಮ್ಮ ನನಗೆ ಶುಗರು, ಸುಮ್ಮನೆ ಯಾಕೆ ಅಂತ ಅಂದರು. ಪರವಾಗಿಲ್ಲ ಬಿಡ ಆಂಟಿ, ಇನ್ನೊಂದು ತಿನ್ನು, ಏನಾಗಲ್ಲ, ಒಂದು ಗುಳಿ ತಗೊಳ್ಳುವಂತ್ರಿ ಅಂತಂದ. ಸೊ ಆಯಿತು ಅಂಥೇಳಿ ಅವರು ಒಂದು ಉಂಡೆ ತಿಂದ ಮೇಲೆ ಟೇಸ್ಟ್ ಹೇಳಿದರು, ಮಸ್ತ್ ಆಗ್ಯದಮ್ಮ ಅಂಥೇಳಿ. ಸೊ ನಾನು ಕೂಡ ಮಾಡಿಕೊಂಡೆ. ಹಾಗೆ ನಮ್ಮ ಮಮ್ಮಿ ಮನೆಗೂ ಒಂದಿಷ್ಟು ಉಂಡಿನ ಕೊಟ್ಟು ಕಳಿಸಿದ್ದೀರಿಪ್ಪ. ನೋಡ್ರಿ ನಮ್ಮ ಉಂಡೆ ಅಂತೂ ಪಕ್ಕ ರೆಡಿಯಾಗಿದ್ದಾವೆ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿರಿ ಏನಂತೇಳಿ. ಉಂಡೆ ಮಸ್ತ್ ಅದಾವ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ.